Hello my lovely ladies, welcome back to my YouTube channel Teju's Kitchen. This is Teju. ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ಮಾಡೋಣ. ಪಲಾವ್ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲಿ 4 to 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ಗೆ ದೊಡ್ಡ ಏಲಕ್ಕಿ ಒಂದು, ಕಲ್ಲು ಹೂವು ಸ್ವಲ್ಪ, ಒಂದು ಸ್ಟಾರ್ ಹೂವು, ಸಾಯಿ ಜೀರಾ ಸ್ವಲ್ಪ 1/4 ಸ್ಪೂನ್, 4 ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು, 1/4 ಸ್ಪೂನ್ ಸೋಂಪು ಕಾಳು, 4 ಲವಂಗ, 2 ಚಕ್ಕೆ ಪೀಸು, ಸ್ವಲ್ಪ ಕಸ್ತೂರಿ ಮೆಂತಿ ಇವೆಲ್ಲ ಸೇರಿ ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡೋಣ. ನಾನು ಜಾಸ್ತಿ ಗರಂ ಮಸಾಲ ಯೂಸ್ ಮಾಡಲ್ಲ, ಸ್ಪೈಸಸ್ ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಎಲ್ಲರದ್ದು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿರಿಯಾನಿ ಎಲೆ ಹಾಕೋಣ 2. ನಮ್ಮ ಮನೆ ಹತ್ರ ಬಿರಿಯಾನಿ ಎಲೆದು ಮರ ಇದೆ, ಸೊ ಅದರಿಂದ ತೊಗೊಂಡಿರೋ ಎಲೆ ಅದು, ಅದಕ್ಕೆ ಟ್ವಿಸ್ಟ್ ಆಗಿದೆ ಎಲೆ. ಶಾಪಲ್ಲಾದರೆ ಫ್ಲ್ಯಾಟ್ ಆಗಿರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಹಾಕೋಣ, ಚಿಕ್ಕದಾದ 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಈರುಳ್ಳಿಯಲ್ಲಿರೋ ಟೇಸ್ಟ್ ಇಳಿಬೇಕು ಎಣ್ಣೆಗೆ, ಅಂದರೆ ಚೆಂದಾಗಿ ಫ್ರೈ ಆಗಬೇಕು. ಆಮೇಲೆ 4 ಹಸಿಮೆಣ್ಸಿನ್ಕಾಯಿ ಹಾಕೋಣ. ಸೆಂಟ್ರಲ್ಲಿ ಒಂದು ಲೈನ್ ಎಳೆದಿದ್ದೀನಿ ಅಷ್ಟೇ, ಅದು ಖಾರ ಕೊಡಲ್ಲ, ಟೇಸ್ಟ್ ಇರುತ್ತೆ ಅಂತ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿದೆ, ಒಂದು ಸಲ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ಆ ರೆಸಿಪಿ. 1 ಕಪ್ ಆಗೋಷ್ಟು ಕ್ಯಾರೆಟು, 1 ಕಪ್ ಬೀನ್ಸು, 1 ಕಪ್ ಆಗೋಷ್ಟು ನೂಕೋಲು. ಸೊ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬಟಾಣಿ ಮತ್ತು ಕಾಬನ್ ಕಳ್ಳೆ ನೈಟೇ ನೆನೆಸಿಟ್ಟಿದ್ದೆ, ಸೊ ಆ ಕಾಬನ್ ಕಳ್ಳೆ ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಹೂಕೋಸು ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕಿ ವಾಶ್ ಮಾಡಿ ತೊಗೊಂಡಿರೋ ಹೂಕೋಸು 1 ಕಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇನ್ ಕೇಸ್ ಟೊಮೆಟೊ ಮುಂಚೆನೇ ಹಾಕಿದ್ರೆ ಇದೆಲ್ಲ ಫ್ರೈ ಆಗೋಲ್ಲ ಆಯಿಲಲ್ಲಿ ಸರಿಯಾಗಿ ಅಂತ ನಾನು ಟೊಮೆಟೊ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಟೊಮೆಟೊ ಒಂದು 2 ಮೀಡಿಯಮ್ ಸೈಜ್ 2 ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು 5 ನಿಮಿಷ ಕ್ಲೋಸ್ ಮಾಡಿಟ್ರೆ ಅದು ಸಾಫ್ಟ್ ಆಗುತ್ತೆ. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2-3 ಮಿನಿಟ್ಸ್ ಅಷ್ಟೇ, 2-3 ಮಿನಿಟ್ಸ್ ಕೂಡ ಆಗೋಲ್ಲ, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಕೊತ್ತಂಬರಿ ಪುದೀನ 2 ಮಿಕ್ಸ್ ಮಾಡಿ ಒಂದು 1/4 ಕಪ್ ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ಆಮೇಲೆ ಸ್ವಲ್ಪ ಅರ್ಶಿನದ ಪುಡಿ 1/4 ಚಮಚ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಆಲ್ರೆಡಿ ಸ್ಪೈಸಸ್ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ, 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕೋಣ. ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಮಾಡ್ತಿರೋದಕ್ಕೆ ಸ್ವಲ್ಪ ಮೆಸ್ಸಿ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಉಪ್ಪು ಖಾರ ಎಲ್ಲ ಚೆನ್ನಾಗಿ ತರಕಾರಿಗೆ ಹಿಡಿಲಿ ಅಂತ ಮಸಾಲ ಹಾಕಿ ಫ್ರೈ ಮಾಡಿ. ನಾನಿವತ್ತು 2 ಲೋಟ ಅಕ್ಕಿ ತೊಗೊಳ್ತಿದ್ದೀನಿ, ಸೊ ಅದಕ್ಕೋಸ್ಕರ 4 ಲೋಟ ನೀರು ಹಾಕ್ತಿದ್ದೀನಿ. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅಕ್ಕಿ ತೊಳೆದಿಟ್ಟಿದ್ದೆ, ಸೊ ಚೆನ್ನಾಗಿ ನೆಂದಿರೋ ಅಕ್ಕಿನ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರ್ದಿದ್ದು ಮುಂಚೆ ಹಾಕೋಕ್ಕೆ ಹೋಗ್ಬೇಡಿ. ಚೆಂದ ಕುದಿ ಬಂದಮೇಲೆ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕೋಣ. ಅಕ್ಕಿ ಹಾಕಿ ಆ ನೀರು ಚೆಂದ ಕುದಿಬೇಕು, ಇಲ್ಲದ್ರೆ ಅದು ಮಸಾಲ ಸ್ಪೈಸಸ್ ಎಲ್ಲ ಈವನಾಗಿ ಸ್ಪ್ರೆಡ್ ಆಗೋಲ್ಲ. ಸೊ ಅದಕ್ಕೆ ಚೆಂದ ಕುದಿ ಬಂದಮೇಲೆ ಒಂದು ಹಾಫ್ ಲೆಮನ್ ತೊಗೊಂಡು ಲೆಮನ್ನ ಸ್ಕ್ವೀಸ್ ಮಾಡೋಣ, ಯಾಕಂದರೆ ಟೊಮೆಟೊದಲ್ಲಿ ಹುಳಿ ಕಮ್ಮಿ, ಸೊ ಅದಕ್ಕೋಸ್ಕರ ಹಾಫ್ ಲೆಮನ್ ಹಾಕೋಣ. ಲೆಮನ್ ಸ್ಕ್ವೀಸ್ ಮಾಡಾದ್ಮೇಲೆ ಚೆಂದ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಬಿಡಿ. ಸೂಪರ್ ಟೇಸ್ಟಿ ಪಲಾವ್ ರೆಡಿ ಟು ಈಟ್. ಸೂಪರಾಗಿರುತ್ತೆ, ಲಂಚ್ ಬಾಕ್ಸ್ಗೆ ಸೂಪರ್, ಬೆಳಗ್ಗೆ ಮಾಡೋದಕ್ಕೆ ಈಸಿ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ. ಕರ್ಡ್ ರೈತ ಜೊತೆಯಲ್ಲಿ ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ನೂ ವೀಡಿಯೋಸ್ ಹಾಕೋದಕ್ಕೆ ನನಗೊಂದು ಸಪೋರ್ಟ್ ಆಗಿರುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.